ಈ ರಥಕ್ಕೆ 40,000 ವಾರುವಂಗಳ ಕೂಟವಾ, ಪರಿವಾರವಿದೆಲಾರಪಣವೆಂದನು ಸುಬಲತನಯಂಗೆ. ವೀರನ ಹೆಯೈ ಧರಣಿಪತಿ ತೆಗೆ ಸಾರಿಗಳ ಬಿಡು, ಸೆರೆಯ ಬಿಗಿದುದು ಹಾರದಲ್ಲಿ ನೀ ಸೋತೆ ಹೋಗೆಂದೊದರಿದನು ಶಕುನಿ. ಆವ ಕೌಳಿಕ ಮಂತ್ರತಂತ್ರದ ಡಾವರದ ಡೊಳ್ಳಾಸವಿಕ್ಕಿದ ದಿವಸದ ಬೇಳುವೆಯನೇನೆಂಬೆನು ಮಹೀಪತಿಯ. ಆವ ವಸ್ತುವನ ರಸನೊಡ್ಡುವನಾವಹಿಲದಲಾತ ಸೋಲಿಸಿ ಕೈವಳಿಸಿದನೋ ಬಲ್ಲನಾವವನೆಂದನಾ ಮುನಿಪ. ಅರಸನಿಗಿದೆ 10,000 ವರರಥವನಿನ್ನೇನು ಸಾಕಿ ಸರಲಿ ನಿಲುವದು ವಿತ್ತವುಂಟೆ ಮತ್ತೆ ಹೇಳೆನಲು. ಮರುಳೆ ಸೌಬಲ ಚಿತ್ರರಥನೀ ನರಗೆ ಕೊಟ್ಟನು ತೇಜಿಗಳ ತಿತ್ತಿರಿಯ ಬಣ್ಣದ 10,000 ತುರಗವಿವೆಯೆಂದ. ಆಡಿದನು ನೃಪನ ಕ್ಷಣಕ್ಕೆ ಹೋಗಾಡಿದನು ಖೇಚರರ ಖಾಡಾ ಖಾಡಿಯಲ್ಲಿ ಝಾಡಿಸಿದ ಹಯವನು 10,000 ಹೂಡಿದನು ಸಾರಿಗಳ ಮರಳಿನಾಡುವರೆ ಪಣವಾವುದೈ. ಮಾತಾಡಿಯನೆ ಮನದಲ್ಲಿ ಮಹೀಪತಿ ಧನವ ಚಿಂತಿಸಿದ. ಅಗಣಿತದ ಧನವುಂಟು ಹಾಸಂಗಿಗಳ ಹಾಯಿಕು, ಸೋತ ವಸ್ತುವ ತೆಗೆವೆ ನೀಗಳೇ ಶಕುನಿ ನೋಡ ತನ್ನ ಕೌಶಲವಾ. ದುಗುಣ ಹಲಗೆಗೆ 10 ಮಡಿರೇಖೆಗೆ ಗಜಾಶ್ವನಿಕಾಯ ರಥವಾಜಿಗಳು ಸಹಿತಿದೆ ಸಕಲ ಸೈನಿಕವೆಂದನ ಭೂಪ. ಈ 10,000 ರಥಗಳಿಗೆ ಕಟ್ಟಿದ 40,000 ಕುದುರೆಗಳು, ಅವನ್ನು ರಕ್ಷಿಸುವ ಪರಿವಾರ ಸಹಾಯ ಸಾಮಗ್ರಿಗಳೇ ನನ್ನ ಪಣ ಎಂದು ಧರ್ಮಜನು ಹೇಳಲು, ಶಕುನಿಯು ನೀನು ವೀರನೇ ಸರಿ, ಕಾಯಿಗಳನ್ನು ನಡೆಸು ಎಂದು ಆಟವಾರಂಭಿಸಿ ಕ್ಷಿಪ್ರದಲ್ಲಿಯೇ ಗೆದ್ದನು. ಯಾವ ಠಕ್ಕು ಮಂತ್ರವು ಸಿದ್ಧಪಡಿಸಿದ ಮೋಸಕ್ಕೆ ಧರ್ಮಜನ ಬುದ್ಧಿ ವಶವಾಗಿ ಹೋಯಿತೋ ಏನು ಹೇಳಲಿ. ಯಾವ ವಸ್ತುವನ್ನು ಅವನು ಒಡ್ಡಿದರೂ ಶಕುನಿಯು ಅತಿ ಶೀಘ್ರವಾಗಿ ಸೋಲಿಸಿ ಅದನ್ನು ಕೈವಶ ಮಾಡಿಕೊಳ್ಳುತ್ತಿದ್ದನು. ಶಕುನಿಯು, ರಾಜ, 10,000 ರಥಗಳನ್ನು ಕಳೆದುಕೊಂಡೆ, ಇಷ್ಟೇ ಸಾಕು, ಇನ್ನೂ ಹಣವಿದ್ದರೆ ಹೇಳು ಎನ್ನಲು ಯುಧಿಷ್ಠಿರನು, ಹುಚ್ಚ, ಚಿತ್ರರಥನು ಅರ್ಜುನನಿಗೆ ಕೊಟ್ಟ ತಿತ್ತಿರಿ ಪಕ್ಷಿಗಳ ಬಣ್ಣದ 10,000 ಕುದುರೆಗಳಿವೆ ಎಂದನು. ಯುಧಿಷ್ಠಿರನು ಆಡಿ ಗಂಧರ್ವನ ಜೊತೆಗೆ ಯುದ್ಧ ಮಾಡಿ ಗಳಿಸಿದ 10,000 ಕುದುರೆಗಳನ್ನು ನೀಗಲಿಟ್ಟನು. ಶಕುನಿಯು ಮತ್ತೆ ಕಾಯುಗಳನ್ನು ಹೂಡಿ ಆಡುವುದಕ್ಕೆ ಇನ್ನಾವ ಪಣವನ್ನಿಡುವೆ ಎನ್ನಲು ಧರ್ಮಜನು ಧನವನ್ನು ಕುರಿತು ಯೋಚಿಸಿದನು. ಲೆಕ್ಕವಿಲ್ಲದಷ್ಟು ಹಣವಿದೆ, ದಾಳವನ್ನು ಹಾಕು, ನಾನು ಇದುವರೆಗೆ ಸೋತಿದ್ದೆಲ್ಲವನ್ನು ಮತ್ತೆ ಗಳಿಸುತ್ತೇನೆ. ಶಕುನಿ, ನನ್ನ ಚಾತುರ್ಯವನ್ನು ನೋಡು, ಒಂದು ಹಲಗೆ ಒಡ್ಡಿದ್ದರ 2ರಷ್ಟು ಮುಂದಿನ ಹಲಗೆಗೆ ಒಡ್ಡುತ್ತೇನೆ, ನನ್ನ ಸಮಸ್ತ ಚತುರಂಗ ಸೈನ್ಯವೂ ಇದೆ ಎಂದು ಯುಧಿಷ್ಠಿರನು ಶಕುನಿಗೆ ಹೇಳಿದನು.